ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ತುಳಸಿದು ರೀಪಾಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇವರೆಲ್ಲ ನಾವು ಮಾಡ್ತೀವಿ ಅಂತ ಜೊತೆಗಿದ್ದಾರೆ. ನಮ್ಮ ಅಪ್ಪಾಜಿ, ಅನುಶ್ರೀ, ಭಾಶ್ವಿನಿ ಮತ್ತು ಇವರು ವಿನಯ್ ಅಂತ. ಇವ್ರದ್ದು ಇವತ್ತು ಸ್ಕೂಲ್ ಹಾಲಿಡೇ ಇರೋದ್ರಿಂದ ರೀಪಾಟಿಂಗ್ ಮಾಡೋಕ್ಕೆ ನನ್ನ ಜೊತೆ ಬರ್ತಾಯಿದ್ದಾರೆ ಇವರೆಲ್ಲ. ಇವಾಗ ಏನೇನು ಮಾಡ್ತಾರೆ ಅಂದರೆ ಮಣ್ಣು ತರೋದು, ಮತ್ತು ಅದಕ್ಕೆ ಏನೇನು ಕಲಿಸ್ಬೇಕು, ಉಸುಗು ಬೇಕಲ್ಲ, ಉಸುಗು ನೋಡಿ ಮಣ್ಣೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಮತ್ತು ಅದು ತುಳಸಿ ಎಲ್ಲ ಸ್ವಲ್ಪ ಕೆಟ್ಟೋದು, ಒಣಗೋಗಿದೆ ಕೆಲವೊಂದು ಕಡೆ. ಒಂದು ಕಡೆ ಮಾತ್ರ ಒಣಗೋಗಿದೆ, ಇನ್ನೆಲ್ಲ ಕಡೆ ಚೆನ್ನಾಗಿದೆ. ಆದರೂ ಅದು ಒಂದು ಕಡೆ ಒಣಗೋಗಿದೆ ಅಂದರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಕ್ಯಾಪ್ಚರ್ ಆಗಿದೆ ಅಂತ. ಸೊ ಹಂಗಾಗಿ ಅದನ್ನು ತೆಗ್ದುಬಿಡೋಣ, ಬೇರೆದು ಇಡೋಣ ಅಂಥೇಳಿ ಅಂದ್ಕೊತಾ ಇದ್ದೀವಿ. ತೆಗೆದು ಹೊರಗಡೆ ಬಿಸಾಕ್ಬಿಡ್ತೀವಿ. ಮತ್ತು ಅದಕ್ಕೆ ಅದ್ರಾಗಿರೋ ಮಣ್ಣೆಲ್ಲ ತೆಗೆದು ಮತ್ತು ಹೊಸ ಮಣ್ಣು ಹಾಕಬೇಕು ರೀಪಾಟಿಂಗ್ ಮಾಡುವಾಗ. ಇಲ್ಲಾಂದರೆ ಅದೇ ಮಣ್ಣಿಗೆ ಹಾಕಿದರೆ ಒಂದೊಂದು ಟೈಮ್ ಮತ್ತು ಗಿಡಗಳು ಚೆನ್ನಾಗಿ ಬೆಳೆಯಲ್ಲ, ಇಲ್ಲಾಂದರೆ ಒಣಗೋಗೋ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೆ ಎಲ್ಲ ಪೂರ್ತಿ ತೆಗಿತಾ ಇದ್ದಾರೆ. ನೋಡಿ, ತುಳಸಿನ ಗಂಡು ಮಕ್ಕಳು ಕೀಳಬೇಕು, ಹೆಣ್ಮಕ್ಳು ಕೀಳಬಾರ್ದು. ತುಂಬ ದೊಡ್ಡ ಚೆನ್ನಾಗಿ ಬೆಳೆದಿತ್ತು, ಆದರೆ ಒಂದು ಕಡೆ ಮಾತ್ರ ಒಣಗೋಗಿತ್ತು. ಸೊ ಈಗ ತೆಗೆದ್ರು. ಉಸುಗು ಬೇಕಿತ್ತು, ಅದಕ್ಕೆ ವಿನಯ್ ಹೋಗಿ ಎಲ್ಲೋ ಹುಡ್ಕೊಂಡು ತೊಗೊಂಬಂದು ಇವಾಗ ಅವನೇ ಭಾಳ ಇಂಟ್ರೆಸ್ಟಿಂದ ಮಾಡ್ತಾನೆ. ಅವನು ಮಣ್ಣೆಲ್ಲ ಹಾಕೋದು, ಉಸುಗು ಅದಕ್ಕೆ ರೆಡಿ ಮಾಡೋದು, ಗೊಬ್ಬರ ಹಾಕೋದು ಅವನಿಗೆ ತುಂಬ ಇಂಟ್ರೆಸ್ಟು. ಹಾಲಿಡೇ ಇತ್ತಂದರೆ ಈ ಥರ ಏನಾದರೂ ಮಾಡ್ತಾ ಇರ್ತಾನೆ. ಮಾಡಿ ನೋಡಿ, ಇವಾಗ ನಮ್ಮ ಪಾಪು ಐತಲ್ಲ, ನಮ್ಮ ಭಾಶ್ವಿನಿ, ಅವಳು ಏನಾದರೂ ಕೆಲಸ ಮಾಡ್ತಾನೇ ಇರ್ತಾಳೆ. ನಾವೊಂದೇನೋ ಮಾಡ್ತಾಯಿದ್ರೆ ಅವಳು ಏನಾದ್ರು ಒಂದು ಮಾಡ್ತಾ ಇರ್ತಾಳೆ. ಅವಳಿಗೆ ಯಾರೂ ಏನು ಕೆಲಸ ಹೇಳೋಂಗಿಲ್ಲ. ಅವಳ ಪಾಡಿಗೆ ಅವಳೇ ಏನೋ ಒಂದು ಕೆಲಸ ತೊಗೊಂಡು ಮಾಡ್ತಾ ಇರ್ತಾಳೆ. ಯಾರೂ ಡಿಸ್ಟರ್ಬ್ ಮಾಡಲ್ಲ ಅವಳಿಗೆ. ನೋಡಿ, ಅವಳ ಪಾಡಿಗೆ ಅವಳದು ಒಂದು ಪಾಟ್ ಇಟ್ಕೊಂಡು ಅವಳು ಅದಕ್ಕೆ ಮಣ್ಣೆಲ್ಲ ತುಂಬೋದು, ಆ ಥರ ಮಾಡ್ತಾಳೆ. ಇಲ್ಲಿ ಈ ಕಡೆ ನಮ್ಮ ಫಾದರು ವಿನಯ್ ಅದಕ್ಕೆ ಮಣ್ಣಿಗೆ ಸ್ವಲ್ಪ ಉಸುಗು ಮತ್ತು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಉಸುಗು ಇದ್ದಿಲ್ಲ, ಮಣ್ಣು ಮಾತ್ರ ತಂದಿಟ್ಟಿದ್ರು. ಅದಕ್ಕೆ ಹೋಗಿ ವಿನಯ್ ಅಲ್ಲಿದೆ ಅಂಥೇಳಿ ಎಲ್ಲೋ ರೋಡ್ ಹತ್ರ ಹೋಗ್ಬಿಟ್ಟು ಹುಡ್ಕೊಂಡು ತೊಗೊಂಬಂದಿದ್ದಾನೆ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಇಬ್ಬರು ಸೇರಿ ಇವಾಗ ಮಾಡಿ ತುಳಸಿ ಪಾಟ್ನ ರೆಡಿ ಮಾಡ್ತಾರೆ. ತುಳಸಿ ಪೂಜೆ ಮಾಡೋ ತುಳಸಿ ಒಣಗ್ತಾ ಇದೆ ಅಂದರೆ ಮನೆಯಲ್ಲಿ ಯಾರೋ ಮನೆ ಹೊರಗಡೆಯಿಂದ ಯಾರೋ ದೃಷ್ಟಿ ಹಾಕಿದ್ದಾರೆ, ಅಥವಾ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅಂತ ಅದು ಸೂಚನೆ ಕೊಟ್ಟಂಗೆ. ಆ ಥರ ಯಾರ ಮನೇಲಾದರೂ ಇದ್ದರೆ ಬೇಗ ತುಳಸಿನ ಚೇಂಜ್ ಮಾಡಿಬಿಡಿ, ಹಂಗೆ ಇಡೋಕ್ಕೆ ಹೋಗಬೇಡಿ. ಇಮಿಡಿಯೇಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ 1 ಡೇ 2 ಡೇ ಒಳಗೆ ತೆಗೆದು ಹೊಸದು ಹಾಕಿಬಿಡಿ. ಹೊರಗಡೆನೂ ಸಿಗುತ್ತೆ. ಮತ್ತು ನಿಮ್ಮ ಮನೇಲಿ ಇಲ್ಲಿ ನಮ್ಮದು ಇನ್ನೊಂದು ಪಾಟಲ್ಲಿ ಚೆನ್ನಾಗಿ ತುಳಸಿ ಬೆಳೆದಿತ್ತು, ಅದನ್ನು ತಗೊಂಡು ಒಂದು ಮೀಡಿಯಮ್ ಸೈಜ್ ತುಳಸಿ ತಗೊಂಡು ನಾನು ಇಡ್ತಾಯಿದ್ದೀನಿ. ತೀರಾ ಚಿಕ್ಕದು ಇಡ್ತಾಯಿಲ್ಲ, ತೀರಾ ದೊಡ್ಡದು ಇಡ್ತಾಯಿಲ್ಲ, ಒಂದು ಮೀಡಿಯಮ್ ಸೈಜ್ ಇಡ್ತಾಯಿದ್ದೀನಿ. ಫುಲ್ ದೊಡ್ಡದಿಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಬೇಗ ಒಣಗೋ ಚಾನ್ಸಸ್ ಇರುತ್ತೆ. ಮತ್ತು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಇಡ್ತಾಯಿದ್ದೀನಿ. ಇದು ನಾನು ಡೈಲಿ ಪೂಜೆ ಮಾಡೋ ತುಳಸಿ. ಅದಕ್ಕೆ ಅದು ಇನ್ನು ಮಿಕ್ಕಿದ್ದೆಲ್ಲ ಅವು ಪೂಜೆ ಮಾಡಲ್ಲ, ಅಷ್ಟು ಬೇಗ ಒಣಗಲ್ಲ ಅವು. ಇದು ಮಾರ್ನಿಂಗ್ ಲಾಗು ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇದು ಮಾರ್ನಿಂಗು ಪೂಜೆ ಮತ್ತು ಏನೇನು ಪೂಜೆ ಮಾಡಿದೆ, ಯಾವ್ಯಾವ ಥರ ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ಎಲ್ಲ ನೀಟಾಗೆಲ್ಲ ತೆಗೆದುಬಿಟ್ಟು ಎಲ್ಲ ವಾಶ್ ಮಾಡಿ, ಎಲ್ಲ ಪಂಚಲೋಹದ್ದು ಮತ್ತು ತಾಮ್ರದ್ದು, ಹಿತ್ತಾಳೆದು ಇದ್ದಾವೆ, ಎಲ್ಲ ತೊಳೆದಾದ್ಮೇಲೆ ನಮ್ಮ ಫಾದರೇ ಪೂಜೆ ಮಾಡೋದು ನಮ್ಮ ಮನೇಲಿ. ಸೊ ನಮ್ಮ ಫಾದರು ವಿಗ್ರಹಗಳ್ನೆಲ್ಲ ಫಸ್ಟು ನಾವು ನಿಂಬೆಹಣ್ಣಿಂದ ತೊಳೆದ್ಬಿಟ್ಟು ಆಮೇಲೆ ಅರಿಶಿನ ನೀರಲ್ಲಿ ಹಾಕಿ ನೀಟಾಗಿ ತೊಳಿತಾ ಇದ್ದಾರೆಲ್ಲ. ತೊಳೆದು ಆದಮೇಲೆ ಗಂಧ, ಕುಂಕುಮ, ಅರಿಶಿನ ಎಲ್ಲ ನೀಟಾಗಿ ಹಚ್ತಾರೆ. ಫಸ್ಟು ನಾವು ಯಾವಾಗಲೂ ವಿಘ್ನೇಶ್ವರನ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಮೊದಲು ಎಲ್ಲ ವಿಘ್ನೇಶ್ವರನಿಗೆ ಎಲ್ಲ ಪೂಜೆ ಮಾಡೋದು. ಫಸ್ಟು ತೊಳೆಯೋದು ವಿಘ್ನೇಶ್ವರನ್ನೇ. ಮತ್ತು ಗಂಧ ಆಗಲಿ ಕುಂಕುಮ ಎಲ್ಲ ಅವನಿಗೆ ಫಸ್ಟು ಎಡೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಬೇರೆ ದೇವ್ರ ಪೂಜೆ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಅಂದರೆ ವಿಘ್ನೇಶ್ವರನ ತುಂಬ ಹೊತ್ತು ಕಾಯಿಸ್ಬಾರ್ದು, ಅವನಿಗೆ ನೈವೇದ್ಯ ಮಾಡಿಬಿಟ್ಟು ನಾವು ಬೇರೆ ಎಲ್ಲ ಮಾಡ್ಬೋದು. ನಮ್ಮ ಮನೆಯಲ್ಲಿ ಏನೇನು ನಾವು ಪೂಜೆಗೆ ಇಟ್ಟಿದ್ದೀವೋ ಅವನ್ನೆಲ್ಲ ತೊಳೆದು
ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ನಮ್ಮ ಫಾದರೇ ಪೂಜೆ ಮಾಡೋದು ಮತ್ತು ಅವರೇ ದೀಪ ಹಚ್ತಾರೆ. ಮನೆಯಲ್ಲಿ ಮನೆ ಯಜಮಾನ್ರು ಯಾರಿರ್ತಾರೋ ಅವರೇ ಪೂಜೆ ಮಾಡೋದು, ಅವರೇ ದೀಪ ಹಚ್ಚಿದರೆ ಒಳ್ಳೆಯದು ಅಂತ. ಹಂಗಾಗಿ ನಮ್ಮ ಮನೇಲಿ ಅವರೇ ಮಾಡ್ತಾರೆ ಮತ್ತು ನಾವೆಲ್ಲ ಹೆಲ್ಪ್ ಮಾಡಿಕೊಡ್ತೀವಿ. ಮಾರ್ನಿಂಗ್ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಬೇಳೆ ಸಾಂಬಾರು ರೈಸು ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಮಾಡ್ತಾಯಿದ್ದೀವಿ. ನಾನು ತರಕಾರಿ ಹೆಚ್ಚಬೇಕಿತ್ತು. ತರಕಾರಿ ಹೆಚ್ಚುವಾಗ ನಮ್ಮ ಮಗಳು ಬಂದುಬಿಟ್ಟು ನಾನು ಹೆಚ್ಚಿಕೊಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾಳೆ. ಇವಾಗ ಮಕ್ಕಳು ನೋಡಿ ನಮ್ಮನ್ನು ನೋಡಿ ಕಲಿಯೋದು ಜಾಸ್ತಿ ಅಲ್ವಾ, ಹಂಗಾಗಿ ನಾವೇನು ಮಾಡ್ತೀವೋ ಅದನ್ನು ಅವ್ರಿಗೂ ಮಾಡಬೇಕಂತ ಇಂಟ್ರೆಸ್ಟ್ ಬರುತ್ತೆ, ಅದಕ್ಕೆ ಮಾಡ್ತಾರೆ. ಅನ್ನಕ್ಕೆ ಇಟ್ಟಿದ್ದೀನಿ, ನಾನು ನೋಡ್ಕೋತೀನಿ ಅಂತೇಳ್ಬಿಟ್ಟು ಚೇರ್ ಹಾಕ್ಕೊಂಡು ಒಂದು ಸ್ಪೂನ್ ಇಟ್ಕೊಂಡು ನಿಂತ್ಕೊಂಡಿದ್ದಾಳೆ. ಅನ್ನ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾಳೆ ನೋಡಿರಿ. ಇನ್ನು ಅನ್ನ ಆಗಿಲ್ಲ, ನೀರಿದೆ. ಅನ್ನ ಆದಮೇಲೆ ಹೇಳ್ತಾರೆ ಅವ್ರು. ಓಕೆ ನೋಡಿ, ಬೇಳೆ ತರಕಾರಿ ಸಾಂಬಾರು, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಒಂದು 4 ವಿಸಿಲ್ಸ್ ಹಾಕ್ಸಿದ್ರೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಒಗ್ಗರಣೆ ಕೊಟ್ಟರೆ ಮುಗೀತು. ಅನ್ನ ಸಾಂಬಾರು ಅಷ್ಟೇ ಮಾಡಿರೋದು ಇವತ್ತೇನು ಬೇರೆ ಏನು ಮಾಡಿಲ್ಲ. ಫ್ರೆಂಡ್ಸ್, ಇದೆಲ್ಲ ಮಧ್ಯಾಹ್ನದ್ದು ಲಾಗ್. ಇದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಆಯಿತು. ಮಧ್ಯಾಹ್ನ ಅನ್ನ ಸಾಂಬಾರೆಲ್ಲ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಎಲ್ಲ ರೆಸ್ಟ್ ಮಾಡಿ ಆದಮೇಲೆ ನಮ್ಮ ಮಗಳು ಪಾರ್ಕಿಗೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಸೊ ಇಲ್ಲಿಂದ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಪಾರ್ಕ್ ಇದೆ, ಆ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಪಾರ್ಕಲ್ಲಿ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಒಂದು ಸ್ವಲ್ಪ ಆಟ ಆಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ತೆಲ್ಲ ಫ್ರೆಶ್ ಗಾಳಿ ತೊಗೊಂಡು ಮತ್ತು ಸಂಜೆ 6 ಗಂಟೆ ಮೇಲೆ ಕ್ಲೋಸ್ ಆಗಿಬಿಡುತ್ತೆ ಅದು. ಒಬ್ಬಳೇ ಇರ್ತಾಳಲ್ಲ, ಬೇಜಾರಾಗುತ್ತೆ ಅವಳಿಗೆ. ಯಾಕಂದರೆ ನಾವು ಫೋನ್ಗೀನು ಯಾವುದೇ ಥರ ಫೋನ್ ಕೊಟ್ಟು ಫೋನಲ್ಲಿ ಆಟ ಆಡೋಕ್ಕೆ ಬಿಡಲ್ಲ. ಹಂಗಾಗಿ ಹೊರಗಡೆ ಈ ಥರ ಮಕ್ಳನ್ನ ಕರ್ಕೊಂಬಂದರೆ ಮಕ್ಳಿಗೂ ಖುಷಿ ಆಗುತ್ತೆ. ಮತ್ತು ಫೋನಿಗೆ ಅಡಾಪ್ಟ್ ಆಗೋದು ಕಡಿಮೆ ಆಗ್ತಾರೆ. ಫೋನಿಗೆ ಅಡಾಪ್ಟ್ ಆದರೆ ಮಕ್ಕಳನ್ನ ಬಿಡಿಸೋದು ಭಾಳ ಕಷ್ಟ. ಇವಾಗ ಈ ಚಿಕ್ಕ ವಯಸ್ಸಿಂದ ನಾವು ಫೋನ್ ಅಡಾಪ್ಟ್ ಮಾಡಿದರೆ ದೊಡ್ಡವ್ರು ಆಗ್ತಾ ಅದೇ ರೂಢಿ ಆಗಿಬಿಡುತ್ತೆ. ಹಂಗಾಗಿ ನಾವು ಜಾಸ್ತಿ ಫೋನ್ ಅಭ್ಯಾಸ ಮಾಡಿಸಿಲ್ಲ. ಹಾಗಾಗಿ ನಾವು ನಮಗೆ ಟೈಮ್ ಸಿಕ್ಕಾಗೆಲ್ಲ ಪಾರ್ಕಿಗೆ ಕರ್ಕೊಂಬರೋದು, ಹೊರಗಡೆ ಆಟ ಆಡಿಸೋದು, ಮತ್ತು ಗಿಡಗಳು ಇಡೋದು ಹೆಂಗೆ, ಮತ್ತು ಪಾತ್ರೆ ತೊಳೆಯೋದು, ಈ ಥರ ನಮ್ಮ ಕೆಲಸದಲ್ಲಿ ನಾವು ಏನು ಮಾಡ್ತೀವೋ ಆ ಕೆಲಸದಲ್ಲೇ ಅವ್ರಿಗೂ ಒಂದು ಸ್ವಲ್ಪ ಹೇಳ್ಕೊಡ್ತೀವಿ. ಅವರು ಮಾಡ್ತಾಯಿರ್ತಾರೆ. ಹಂಗೆ ಮಾಡ್ತಾಯಿದ್ರೆ ಅವ್ರಿಗೂ ಬೇಜಾರಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಈ ಥರ ಮಕ್ಕಳನ್ನ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ವೀಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.